ಅದಕ್ಕೆ ನಮ್ಗೆ ತೊಂದರೆ ಆಕತ್ತೆ ನೋಡ್ರಿ. ಈಗ 8 ಮಂದಿ ಇದ್ದೀವಿ ರೀ ನಾವು. ಅದ್ರ ಸಂಬಂಧ ಈ ಬೆಂಗಳೂರಿಗಿಂದ ಬಂದೀವಿ ನಾವು, 7ಕ್ಕೆ ಬಂದೀವಿ ರೀ. ಮತ್ತೀಗ ಅಲ್ಲೇ ಇದು ಗೊಂಜಾಳ ಏರಿಯಾ ಗೊಂಜಾಳ ದಾಟಿ ಹೋಗಾರ ನಾವು. ಅಲ್ಲಿ ಮಟ್ಟ ನಮ್ಗೆ ಬಸ್ಸ ಇಲ್ಲ ರೀ. ಈಗ ಮತ್ತು ಹುಡ್ರಿಗೆ ನಾಷ್ಟ ಎಲ್ಲ ರೊಕ್ಕ ತರು ಆಗಿ ಮಾಡ್ಕೊಂಡು ಬಂದ್ಬಿಟ್ಟಿವಿ ನಾವು. ಈಗ 2 ಮಕ್ಳು ಅದಾವ ರೀ ನಮ್ಗೆ, ಸಣ್ಣ ಅದಾವು. ಮತ್ತು ರೊಕ್ಕನರೆಲ್ಲ ಎಲ್ಲ ಆಗಿ ಮಾಡ್ಕೊಂಡು ಬಂದೀವಿ. ಮತ್ತು ನಾವು ಹೆಂಗೆ ಮಾಡೋಣ್ರಿ? ಈಗ ಆರಕ್ಕೆ ಬಂದೀವಿ ರೀ ನಾವು ಇಲ್ಲಿಗೆ. ಬೆಂಗಳೂರಾಗಿಂದ 6ಕ್ಕೆ ಬಂದೀವಿ ರೀ. ಏನಂತಂದರೆ ಜನಗಳಿಗೆ ತೊಂದರೆ ಆಗ್ತಾ ಇರ್ತದೆ. ಆದರೆ ಅವ್ರು ಕೊಡ್ತಕ್ಕಂಥ ಸಂಬಳ ಕೊಡಬೇಕು, ಸಂಬಳ ಅರಿಯರ್ಸ್ ಕೊಡಬೇಕು. ಯಾಕಂದರೆ ಯಾರು ಫ್ರೀ ಮಾಡಂತ ಯಾರಿಗೂ ಹೇಳಿಲ್ಲ. ಆದರೆ ಅವ್ರು ಕೊಡ್ತಕ್ಕ ಅವ್ರ ಸಂಸಾರ ಅವರೆಲ್ಲ ಇದೆ, ಅವ್ರಿಗೂ ಸಂಬಳ ಎಲ್ಲ ಕೊಡಬೇಕು. ಆಮೇಲೆ ಹಿಂಗೆ ಜನರಿಗೆ ತೊಂದರೆ ಆಗ್ಲಾರ್ದು ನೋಡ್ಕೋಬೇಕೆಲ್ಲ. ನಾವು 7ಊರಿಗೆ ಹೋಗ್ಬೇಕಾಗಿತ್ತು, 7ಊರಿಗೆ ಹೋಗ್ಬೇಕಾಯ್ತು. ಒಂದು ಬಸ್ ಎದುರುಗಾಯ್ತು, ಅದು ಒಂದು ಹೋಗ್ತಾ ಇದೆ ಅಂತ ಹೇಳಿ ನೋಡಿದೆ ಅಷ್ಟೇ. ಅದಕ್ಕೆ ಇಲ್ಲಿ ಬಂದೆ, ಇಲ್ಲಿ ಬಸ್ ನೋಡಿದ್ರೆ ಒಂದು ಇಲ್ಲ ಇನ್ನಾಯ್ತು. ಆಗುತ್ತೆ, ಫುಲ್ ತೊಂದರೆ ಆಗುತ್ತೆ. ಎಮರ್ಜೆನ್ಸಿ ಹಾಸ್ಪಿಟ್ಲ್ಗೆ ಹೋಗೋದಂತೂ ಭಾಳ ಕಷ್ಟ ಆಗೈತೆ. ಹೆರಿಗೆ ಇದ್ದದ್ದು ಅವೆಲ್ಲ ಕಷ್ಟ ಆಗುತ್ತೆ ಜನ ಇದ್ದರಿಗೆ. ಅದಕ್ಕಾಗಿ ಯಾವುದಾದ್ರು ಸಹಕಾರ ನೀಡಬೇಕು ಅದು. ಆಮೇಲೆ ಅವರು ಎಲ್ಲಕ್ಕಿಂತ ಮುಂಚೆ ನಾನು ಹೇಳ್ತೀನಿ, ಎಲ್ಲ ನೌಕರು ಅವ್ರಿಗೂ ಸಂಸಾರ ಎಲ್ಲ ಇದೆ, ಅವ್ರಿಗೂ ಎಲ್ಲಕ್ಕಿಂತ ಎಲ್ಲ ರೇಟಲ್ಲೂ ಜಂಪ್ ಆಗ್ತಾ ಇದೆ. ಅದಕ್ಕಾಗಿ ಅವ್ರು ಸಂಬಳ ಕೊಡಬೇಕು. ನಾವು ಬಂದು ಒಂದು ಅರ್ಧ ತಾಸು ಆಯ್ತು ಬೆಂಗಳೂರಿದ್ದ, ಆದರೂ ಸಹಿತ ಇನ್ನೂ ಯಾವುದೇ ಬಸ್ ಬಂದಿಲ್ಲ. ಆದ್ರೆ ಬರ್ತಾವಂತ ಹೇಳಲಿಕ್ಕೆತ್ತಾರ. ಬಂದ ಮ್ಯಾಗ ಹತ್ಕೊಂಡು ಹೋಗ್ರಿ ಅಂತ ಹೇಳಕ್ಕೆತ್ತಾರೆ ಇವರು ಕಂಟ್ರೋಲರ್. ನಾವು ಮಾಡಳ್ಳಿ ಗೊಂಜಾಳ ಇತ್ತು, ಆದರೂ ಸಹಿತ ಚಲೋ ಆಕತ್ತೆ ಅಂತ ಅಂದಿದ್ರು. ಆ ಉದ್ದೇಶಕ್ಕೆ ಬಂದಿದ್ವಿ. ಇನ್ನೂ ಲೇಟಾಗಿ ಬರ್ತಾವಂತ ಹೇಳ್ತಾ ಇದ್ದಾರೆ. ಯಾರು ಬಸ್ಸೂ ಇಲ್ಲ ಅನ್ನೋ ಕಂಡಕ್ಟರ್ ಡ್ರೈವರು ಯಾರೂ ಇಲ್ಲ. ತೊಂದರೆ ಆಗ್ತಿದೆ. ಮತ್ತು ಇನ್ನೂ ಕಾಯ್ಕೊಂಡು ಕುಂತು ಹೊತ್ಕೊಂಡು ಹೋಗ್ರಿ ಅಂತ ಹೇಳ್ತಾ ಇದ್ದಾರೆ. ಇದು ಪ್ರಯಾಣಿಕರು ತೊಂದರೆ ಆಗ್ತಿದೆ, ಏನು ಹೇಳ್ತೀವಿ ಸರ್? ಬಸ್ ಸ್ಟಾರ್ಟ್ ಆಗುತ್ತೋ ಇಲ್ವೋ ಏನು? ನಮ್ಮ ಹುಬ್ಬಳ್ಳಿ ವಿಭಾಗದಿಂದ ಹೋಗ್ತಕ್ಕಂಥ ಬಸ್ಗಳೇನು ಬೆಳಗ್ಗೆಯಿಂದ ಕಾರ್ಯಾಚರಣೆ ಆಗಬೇಕು, ಸಂಚಾರ ಆಗಬೇಕು, ಎಲ್ಲ ಬಸ್ಗಳು ಸಂಚಾರ ಆಗ್ತಾಯಿದೆ. ನಮ್ಮ ಬಸ್ಗಳಿಗೇನು ತೊಂದರೆ ಆಗಿಲ್ಲ. ನೌಕರರು ಕೂಡ ಬರ್ತಾ ಇದ್ದಾರೆ. ಅವರಿಗೆ ಸ್ವಲ್ಪ ಮಾಹಿತಿ ಕೊರತೆಯಿಂದ ಸ್ವಲ್ಪ ಜನ ಬರಲಿಕ್ಕೆ ಕಡಿಮೆ ಆಗಿರ್ಬೋದು ಹೊರತು ಜನನೂ ಬರ್ತಾ ಇದ್ದಾರೆ. ಪ್ರಯಾಣಿಕರು ಕೂಡ ಬಸ್ ಸ್ಟ್ಯಾಂಡ್ ಕಡೆ ಬರ್ತಾ ಇದ್ದಾರೆ. ಇಲ್ಲಿ ನೀವು ನೋಡ್ತಿರ್ಬೋದು, ಬಿಜಾಪುರ, ಬಾಗಲಕೋಟೆ, ಗದಗ ಬಸ್ಗಳಿದ್ದಾವೆ. ಇವಾಗ ಇನ್ನೂ ಸ್ವಲ್ಪ ಪ್ರಯಾಣಿಕರು ಇದ್ದಾರೆ ಸರ್, ಅವ್ರಿಗೆ ಬಸ್ ಕಳಿಸ್ಕೊಡ್ತೀವಿ. ಯಾವ ಕಡೆ ಬೇಕೋ ಆ ಕಡೆ ಬಸ್ ಕೊಡ್ತೀವಿ. ಈಗ ಮತ್ತೆ ಬಸ್ ಪುನರಾರಂಭ ಆಗುತ್ತಾ ಸರ್? ಪುನರಾರಂಭ ಅಲ್ಲ, ಬಸ್ ನಿಂತಿಲ್ಲ ನಮ್ಮದು. ಬೆಳಗ್ಗೆಯಿಂದ ಇಲ್ಲಿ ತನಕ ಏನು 7 ಗಂಟೆ 7:30 ತನಕ ಹೋಗ್ಬೇಕಾಗಿತ್ತು. 27 ಬಸ್ ಹೋಗ್ಬೇಕಾಗಿತ್ತು. 25 ಬಸ್ಸು ನಾವು ಡಿಪೋಯಿಂದ ಹೊರಗೆ ಬಂದಾವೆ. ಇವಾಗ ಈ ಕಡೆ ಗ್ರಾಮೀಣ ಭಾಗದಲ್ಲಿ ಬಸ್ ಸಿಕ್ಕಿಲ್ಲ, ಜನ ಎಲ್ಲಿರ್ತಾರೆ ಅಲ್ಲಿ ಕಳಿಸ್ಕೊಡ್ತೀವಿ ನಾವು, ತೊಂದರೆ ಇಲ್ಲ. ಯಾವುದೇ ರೀತಿ ಪ್ರಯಾಣಿಕ ತೊಂದರೆ ಇಲ್ಲ. ಇಲ್ಲಿ ನೀವು ನೋಡ್ಬೋದು ಬಸ್ಗಳು ನಿಂತು ಪ್ರಯಾಣಿಕರಿಗೋಸ್ಕರ ಕಾಯಕತ್ತೀವಿ. ಪ್ರಯಾಣಿಕರು ಯಾವ ಕಡೆ ಇರ್ತಾರೆ ಆ ಕಡೆ ಕಳಿಸ್ಕೊಡ್ತೀವಿ, ತೊಂದರೆ ಇಲ್ಲ.